ಇನ್ನು ಗದಗದ ಪುಟ್ಟರಾಜು ಮಠಕ್ಕೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. ಅಂಧ ಅನಾಥ ಮಕ್ಕಳ ಪ್ರಸಾದಕ್ಕೂ ತೊಂದರೆ ಆಗ್ತಾ ಇದೆ. ಸೌದೆ ವಲಯ ಮೊರೆ ಹೋಗಿದ್ದಾರೆ ಮಠದ ಸಿಬ್ಬಂದಿ. ಕೇವಲ ಅನ್ನ, ಸಾಂಬಾರ್, ಪಲ್ಯ, ಸಿಹಿ ತಯಾರಿಕೆ, ರೊಟ್ಟಿ, ಚಪಾತಿ, ಮಿರ್ಚಿ, ಉಪ್ಪಿಟ್ಟಿಗೆ ಕೊಡಲಾಗಿದೆ. ಅಂದ್ರೆ ಅನ್ನ, ಸಾಂಬಾರ್, ಪಲ್ಯ ಮತ್ತೆ ಸಿಹಿ ಮಾತ್ರ ತಯಾರಿ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ರೊಟ್ಟಿ, ಚಪಾತಿ, ಮಿರ್ಚಿ, ಉಪ್ಪಿಟ್ಟು ಇದ್ಯಾವುದು ಕೂಡ ಮಾಡ್ತಾ ಇಲ್ಲ. ಎಲ್ಲವನ್ನು ಕೂಡ ಕೈ ಬಿಟ್ಟಿದ್ದಾರೆ. 3-4 ಭಕ್ತರಿಗೆ ಪ್ರಸಾದ ನೀಡುವಂತಹ ಮಠ ಇದು. ಸಿಲಿಂಡರ್ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು, ಭಕ್ತರಿಗೆ ತೊಂದರೆ ಆಗ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಂಧರ ಬಾಳಲ್ಲಿ ಸಂಗೀತದ ಬೆಳಕು ನೀಡಿದ ಮಠ. ನಿರ್ಗತಿಕರು, ಅನಾಥರು ಮತ್ತು ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಅನ್ನದಾಸೋಹ ನೀಡಿದ ಮಠ. ಆ ಮಠಕ್ಕೂ ಕೂಡ ಈಗ ಯುದ್ಧದ ಬಿಸಿ ತಟ್ಟಿದೆ. ಇಲ್ಲಿಯೂ ಕೂಡ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಹೀಗಾಗಿ ಈಗ ನಾವು ಅದೇ ಒಂದು ಗದಗ ನಗರದ ಪುಟ್ಟರಾಜ ಗವಾಯಿಗಳ ಮಠದ ಆವರಣದಲ್ಲಿ ನೋಡ್ಬೋದು. ಇದು ಗವಾಯಿಗಳ ಮಠದ ಅಡುಗೆ ಮನೆ. ಈಗಾಗಲೇ ಪ್ರತಿನಿತ್ಯವೂ ಕೂಡ ಇಲ್ಲಿ ಸೌದೆ ಒಲೆನೇ ಇಲ್ಲಿನ ಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಇವತ್ತಿನ ವಿಶೇಷವಾದಂಥ ಭಕ್ತರು ಮಾಡಿಸುವಂಥದ್ದು ಗೋಧಿ ಹುಗ್ಗಿ ಪಾಯಸ. ಗೋಧಿ ಹುಗ್ಗಿ ಮಾಡಿದ್ದಾರೆ, ಜೊತೆಗೆ ಒಂದು ವೈಟ್ ರೈಸು, ಜೊತೆಗೆ ಸಾಂಬಾರು ಮಾಡಿದ್ದಾರೆ. ಆದರೆ ಈ ಒಂದು ಮಠದಲ್ಲಿ ಎಷ್ಟೊಂದು ಸಮಸ್ಯೆ ಅಂದರೆ ಪ್ರತಿನಿತ್ಯ 2,500-3,000 ಜನ ಭಕ್ತರು, ವಿದ್ಯಾರ್ಥಿಗಳು ಮತ್ತು ಅಂಧರು, ಅನಾಥ ಮಕ್ಕಳಿಗೆ ಇಲ್ಲಿ ನಿತ್ಯವೂ ಕೂಡ ಅನ್ನದಾಸೋಹ ನಡೆಯುತ್ತೆ. ಆದರೆ ಕಳೆದ 4-5 ದಿನಗಳಿಂದ ಯುದ್ಧದ ಎಫೆಕ್ಟ್ ಇದೆ. ಇದು ಎಫೆಕ್ಟ್ ಹಿನ್ನೆಲೆಯಲ್ಲಿ ಈಗ ಗ್ಯಾಸಿನ ಸಮಸ್ಯೆ ಕೂಡ ಆಗಿದೆ. ಹೀಗಾಗಿ ಗ್ಯಾಸ್ ಸಮಸ್ಯೆ ಆದ ನಂತರ ಸಾಕಷ್ಟು ಊಟದಲ್ಲಿ ಮತ್ತು ದಾಸೋಹದಲ್ಲಿ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಕಡಿತ ಮಾಡಿದ್ದಾರೆ. ಯಾಕೆಂದರೆ ಇವತ್ತಿನ ಭಕ್ತರು ಕೂಡ ಇವತ್ತು ಹುಗ್ಗಿ, ಅನ್ನ ಸಾಂಬಾರು, ಜೊತೆಗೆ ಮಿರ್ಚಿ ಬಜ್ಜಿ ಕೂಡ ಮಾಡಿಸಿದ್ರು. ಆದರೆ ಈಗ ಸಿಲಿಂಡರ್ ಅಭಾವದಿಂದ ಈಗ ಮಿರ್ಚಿ ಇವತ್ತು ಮಾಡಿಸಿಲ್ಲ. ಹೀಗಾಗಿ ಭಕ್ತರಿಗೂ ಕೂಡ ನಾವು ಕನ್ವಿನ್ಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಈಗ ಮಠದ ಮ್ಯಾನೇಜರ್ ಅವರು ಹೇಳಿದ್ದಾರೆ. ಈಗ ನೋಡ್ಬೋದು, ಈಗ ಒಂದು ಊಟದ ಹಾಲಲ್ಲಿ ತೋರಿಸು ಎಷ್ಟೊಂದು ಜನ ಭಕ್ತರು ಈಗ ಊಟ ಮಾಡ್ತಾಯಿದ್ದಾರೆ, ಪ್ರಸಾದವನ್ನು ಸೇವನೆ ಮಾಡ್ತಾಯಿದ್ದಾರೆ ಅಂತೇಳಿ. ಇದು ನೋಡ್ಬೋದು, ಎಲ್ಲ ಸಂಗೀತ ಕಲಿಯುವಂಥ ಮಕ್ಕಳು, ಸಾಕಷ್ಟು ಅನಾಥ ಮಕ್ಕಳು ಕೂಡ ಇಲ್ಲಿದ್ದಾರೆ. ಇಷ್ಟು ಜನ ಪ್ರತಿನಿತ್ಯವೂ ಕೂಡ ಇಲ್ಲಿ ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಜೆಗೆ ನಿತ್ಯ ದಾಸೋಹ ಇಡೀ ದಿನ ಏನಂದರೆ ಕನಿಷ್ಠ 2,500-3,000 ಜನ ಭಕ್ತರು ಇಲ್ಲಿ ಪ್ರಸಾದ ಸೇವನೆಯನ್ನು ಮಾಡ್ತಾರೆ. ಆದರೆ ಪ್ರತಿನಿತ್ಯ ಈಗ ವಿದ್ಯಾರ್ಥಿಗಳು ಕೂಡ ಒಂದಿನ ರೊಟ್ಟಿ, ಚಪಾತಿ, 2 ಥರ ಪಲ್ಯ ಇವೆಲ್ಲ ಮಾಡಲಾಗ್ತಿತ್ತು. ಆದರೆ ಈಗ ಸಿಲಿಂಡರ್ ಅಭಾವದಿಂದ ರೊಟ್ಟಿಗೆ, ಪಲ್ಯ, ಚಪಾತಿ ಸೇರಿದಂತೆ ಮಿರ್ಚಿ ಬಜ್ಜಿ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಯಾಕೆಂದರೆ ಸಿಲಿಂಡರ್ ಯಾವುದು ಕೂಡ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಡುಗೆಯವರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಯುದ್ಧದ ಬಿಸಿ ಈಗ ಐತಿಹಾಸಿಕ ಪುಟ್ಟರಾಜ ಗವಾಯಿಗಳ ಮಠಕ್ಕೂ ಕೂಡ ತಟ್ಟಿದೆ. ಯಾಕಂತಂದರೆ ಇಲ್ಲಿನ ಸಾಕಷ್ಟು ಸಂಖ್ಯೆಯಲ್ಲಿರುವಂಥ ಭಕ್ತರಾಗಿರ್ಬೋದು, ಮಕ್ಕಳು, ವಿದ್ಯಾರ್ಥಿಗಳು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನಿತ್ಯವೂ ಕೂಡ ಪ್ರಸಾದ ಸೇವನೆ ಮಾಡ್ತಾರೆ. ಈ ಒಂದು ಮಠಕ್ಕೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. ಒಟ್ಟಾರೆಯಾಗಿ ಯುದ್ಧ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೆದಿದೆ. ಇದು ಇಲ್ಲಿ ಮಠ ಮಾನ್ಯಗಳ ದಾಸೋಹಕ್ಕೂ ಕೂಡ ಸಾಕಷ್ಟು ತಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಗ್ಯಾಸ್ ಎಮರ್ಜೆನ್ಸಿ ಎದುರಾಗಿದೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಹೋಳಿಗೆ ಮನೆ ಬಂದ್ ಆಗಿದೆ. ಯಾವ್ಯಾವ ಹೋಟೆಲ್ಗಳು ಬಂದ್ ಆಗಿದೆ ಅದನ್ನ ನಾವು ನೋಡ್ತಾ ಇದ್ದೀವಿ. ತಂಬುಳಿ ಮನೆಯಲ್ಲಿ ಬಾಳೆ ಎಲೆ ಊಟ ಕ್ಲೋಸ್ ಆಗಿದೆ. ಇನ್ನು ಚನ್ನಪಟ್ಟಣದ KSRTC ಬಸ್ ನಿಲ್ದಾಣದಲ್ಲಿನ ಹೋಟೆಲ್ ಕೂಡ ಬಂದ್ ಆಗಿರೋದು. ಚಿತ್ರದುರ್ಗದಲ್ಲಿ 2 ಮನೆ ರುಚಿ ಹೋಟೆಲ್ಗಳು ಬಂದ್ ಆಗಿದೆ. ಇನ್ನು ಮನೆ ರುಚಿಯ ಮೆನು ಪಟ್ಟುವಿನಲ್ಲಿ ಅಂದ್ರೆ ಮೆನು ಪಟ್ಟಿ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ಮೆನುವನ್ನ ಕೈ ಬಿಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಅನೇಕ ಟಿಫನ್ ಸೆಂಟರ್ಗಳು ಬಂದ್ ಆಗಿದೆ. ಬಳ್ಳಾರಿಯ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಮೆನು ಕಡಿತಗೊಂಡಿದೆ. ಇಡ್ಲಿ, ಪೂರಿ, ಉಪ್ಪಿಟ್ಟು, ಪಲಾವ್ ಸೇರಿದಂತೆ 30 ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ. ಈ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿದೆ, ಮೆನುವಿನಲ್ಲಿ ಕಡಿತಗೊಳಿಸಲಾಗಿದೆ. ಗ್ರಾಹಕರ ಕೊರತೆ ಉಂಟಾಗ್ತಾ ಇದೆ. ಜೊತೆಗೆ ಗ್ರಾಹಕರಿಗೂ ಕೂಡ ಇದು ಪೆಟ್ಟಾಗಿದೆ. ಇನ್ನು ಕಲಬುರಗಿಯಲ್ಲಿ ಉದ್ಯೋಗ ಕಳೆದುಕೊಂಡಿದ್ದಾರೆ ಮಹಿಳೆಯರು. ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯರು ಈಗ ಕೆಲಸ ಕಳೆದುಕೊಂಡಿದ್ದಾರೆ. ಇಂದಿನಿಂದ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಸಿಲಿಂಡರ್ ಅಭಾವದಿಂದಾಗಿ ಕೆಲಸಕ್ಕೆ ಬರಬೇಡಿ ಅಂತ ಆದೇಶ ಹೊರಡಿಸಲಾಗಿದೆ. 10 ಮಹಿಳೆಯರನ್ನ ಕೆಲಸದಿಂದ ಕೈಬಿಟ್ಟಿದ್ದಾರೆ ಗುತ್ತಿಗೆದಾರರು. ಸುಮಾರು 8 ವರ್ಷದಿಂದ ಅವರೆಲ್ಲರೂ ಕೂಡ ಕೆಲಸಕ್ಕಿದ್ರು. ಈಗ ಇದ್ದಕ್ಕಿದ್ದಂತೆ ಕೆಲಸ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ.
ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ ಸದ್ಯ ಸಿಲಿಂಡರ್ಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ಅದು ಇವಾಗ ಏನು ಅಂತಾರೆ ಉದ್ಯೋಗದ ಮೇಲೂ ಕೂಡ ಪರಿಣಾಮ ಬೀರ್ತಕ್ಕಂಥದ್ದು. ಯಾಕಂತಂದರೆ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು 10ಕ್ಕೂ ಹೆಚ್ಚು ಏನು ಮಹಿಳೆಯರಿದ್ದರು ಅವ್ರನ್ನ ಕೂಡ ಸದ್ಯ ಏನು ಅಂತಾರೆ ಕೆಲಸಕ್ಕೆ ಬರಬೇಡಿ ಅನ್ನುವಂಥ ಒಂದು ಮಾತುಗಳನ್ನು ಇಲ್ಲಿ ಇಂದಿರಾ ಕ್ಯಾಂಟೀನ್ನ ಗುತ್ತಿಗೆದಾರರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 4-5 ದಿನಗಳಿಂದನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಇಡೀ ದೇಶಾದ್ಯಂತ ತಲೆದೂರಿದಂಥ ಪರಿಣಾಮ ಸದ್ಯ ಏನು ಅಂತಾರೆ ಸೌದೆ ಒಲೆಯಲ್ಲಿಯೇ ಏನು ಇಂದಿರಾ ಕ್ಯಾಂಟೀನ್ನ ಅಡುಗೆ ಮಾಡಲಾಗ್ತದೆ. ಅದು ಸೆಲೆಕ್ಟೆಡ್ ಐಟಮ್ಸ್ಗಳನ್ನು ಅಂದರೆ ಕೇವಲ ಅನ್ನ ಸಾಂಬಾರು ಆಗಿರ್ಬೋದು ಮತ್ತು ಉಪ್ಪಿಟ್ಟು ಮತ್ತು ಈ ಥರದ ಅವಲಕ್ಕಿ ಈ ಥರದ ತಿಂಡಿಗಳನ್ನು ಮಾತ್ರ ಏನು ಅಂತಾರೆ ಇಂದಿರಾ ಕ್ಯಾಂಟೀನಲ್ಲಿ ಮಾಡಲಾಗ್ತಾಯಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಇದು ಕಲಬುರಗಿ ನಗರದಲ್ಲಿರ್ತಕ್ಕಂಥ 8 ಏನು ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. ಆ ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಕಿಚನ್ನ ದೃಶ್ಯ ಇದು. ಏನು ಮೊನ್ನೆಯಿಂದ ಏನು ಸಿಲಿಂಡರ್ ಸಮಸ್ಯೆ ಶುರುವಾಯಿತು, ಕಮರ್ಷಿಯಲ್ ಸಿಲಿಂಡರ್ ಯಾವಾಗ ಬಂದಾಯಿತು ಅವರು ಕೂಡ ಈ ಸದ್ಯ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿ ಏನು ಅಂತಂದರೆ ಸಪ್ಲೈಯನ್ನು ಮಾಡ್ತಾಯಿದ್ದಾರೆ. ಅದರ ನೇರ ಪರಿಣಾಮ ಅಂದರೆ ದಿನನಿತ್ಯ ಸಾವಿರಾರು ಚಪಾತಿ ರೊಟ್ಟಿಗಳನ್ನು ಮಾಡಿ ಏನು ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡ್ತಿದ್ರು ಮಹಿಳೆಯರು. ಆದರೆ ಅವ್ರಿಗೂ ಕೂಡ ಸದ್ಯ ಅವ್ರ ಕೆಲಸಕ್ಕೂ ಕೂತು ಬಂದಿರತಕ್ಕಂಥದ್ದು. ಏನು ಹೇಳ್ತಾರೆ, ಸಮಸ್ಯೆ ಏನಾಗ್ತಿದೆ ಅವ್ರನ್ನೇ ಕೇಳೋಣ. ಈಗ ಸಿಲಿಂಡರ್ ಬಂದಾಗಿನಿಂದ ಏನು ಸಮಸ್ಯೆ ಶುರುವಾಗಿದೆ ಅಂತ? ನಾವು ರೀ ಸಿಲಿಂಡ್ರ್ ಬಂದಾದ್ಮೇಲೆ ಒಲೆ ಮೇಲೆ ನಿಂದ್ರಿಸ್ಬಾರ್ದಂತು ರೀ. ದವಾಖಾನಿಲಿಂದ ರೋಗಿಗಳಿಗೆ ಆಗುತ್ತೇಳಿ ಉಪ್ಪಿಟ್ಟು ಅನ್ನ ರೀ ಸಾಂಬಾರು ಮಾಡಿ ಆ ಕಡೆ ಹಾಕತ್ತಾರೆ ಸರ. 12 ಮಂದಿ ಇದ್ದೇರಿ ಚಪಾತಿ ಬಿಡಿಸ್ಯಾರಿ ಸರ. ಮನೆ ಬಾಡಿ ಕಟ್ಟೋದಕ್ಕೆ ನಮಗೆ ಭಾಳ ತೊಂದರೆ ಆಗ್ತಾಯಿದ್ದಾರೆ ಸರ್. ಬಿಡಿಸ್ಬಿಟ್ರಿ ಸುಮ್ಮನೆ ನಾಷ್ಟ ಮಾಡಿ ಕೊಡಕತ್ತಾರೆ ರೀ. ಹೊರಗಿನ ಚಪಾತಿ ತಂದು ಸಪ್ಲೈ ಮಾಡತ್ತಾರೆ ಸರ. ಭಾಳ ತೊಂದರೆ ಅದ ರೀ. ದಿನ 600-700 ರೂಪಾಯಿ ಚಪಾತಿ ಮಾಡಿಕೊಡ್ತಿದ್ದೇವೆ ರೀ ಸರ. 10-15 ಮಂದಿ ಎಲ್ಲ ಕಡೆ ಅನುಕೂಲ ಚಂದ ಆಗ್ತೈತೆ ಸರ್. ಈಗ ಇದ್ರಲಿಂದ ಭಾಳ ಪ್ರಾಬ್ಲಮ್ ಆಗ್ಯದ ಗ್ಯಾಸ್ ಬಂದದ್ದು. ಅಲ್ಲಿ ಚಪಾತಿ ರೊಟ್ಟಿ ಮಾಡೋರು ಎಷ್ಟು ಮಂದಿ ಇದ್ರಿ? 10 ಮಂದಿ ಇದ್ದೇವ್ರಿ ಸರ್. ಹಾಂ 10 ಮಂದಿಗೆ ಮನೆ ಕುಂದ್ರಿಸ್ಯಾರ ಸರ್. ಈಗ ಮತ್ತು ಅವ್ರಿಗೆ ಹೆಂಗೆ ರೀ? ಈಗ ಅವರು ದಿನನಿತ್ಯ ಸಿಲಿಂಡ್ರ್ ಬಂದ ತಕ್ಷಣ ಬಾ ಅಂತಾರೆ ಸರ್. ಸಿಲಿಂಡ್ರ್ ಬರತನ ಬರಬೇಡ್ರಮ್ಮ, ಸಿಲಿಂಡ್ರ್ ಬಂದ ಅಂತಾರೆ ಸರ್. ಸಿಲಿಂಡ್ರ್ ಅವರು 8 ದಿನ ಅಂತಾರೆ, 15 ದಿನ ಅಂತಾರೆ, ತಿಂಗಳು ಅಂತಾರೆ ಸರ್. ಯಾವಾಗ ಬರ್ತಾನೆ ಗೊತ್ತಿಲ್ಲ ರೀ ಸರ್. ಅಲ್ಲಿ ತನಕ ಅವರೆಲ್ಲ ಹೆಣ್ಮಕ್ಳು ಮನೆಗೆ ಸರ್ ಮನೆಗೆ ರೀ ಪ್ರಾಬ್ಲಮ್ ನೋಡ್ರಿ. ಈಗ 4 ಮಕ್ಳು ಅದಾವ್ರಿ, ಅದು ಅದಾವ್ರಿ ಸರ್. ಬಾಡಿಗೆ ದುಡ್ಡು ತಿನ್ನೋದ್ರಿ ಎಲ್ಲ ರಟ್ಟಿ ಮೇಲೆ ರೀ ಸರ್. ಈಗ ಭಾಳ ಪ್ರಾಬ್ಲಮ್ ಆಗತ್ತ ಇದ್ರಿ ಸರ್. ಹೆಂಗೆ ಮಾಡೋದು? ಈಗ 10 ಮಂದಿ ಬ್ಯಾಡ ಅಂದಾರಿ ಸರ್. ಮನೆಗೆ ಕೂತಾರ್ರಿ ಸುಮ್ಮನೆ ಈಗ ಉಪ್ಪಿಟ್ಟು ಅನ್ನ ಸಾರು ಮಾಡಾಕಲತ್ತಾರ ರೀ. ನಾವು ಇಷ್ಟೇ ಕಟ್ ಮಾಡಾಕತ್ತೀವಿ ಸರ್. 4 ಮಂದಿ ಅಷ್ಟೇ ರೀ ಸರ್. ಅಷ್ಟು ಮಂದಿ ಮನೆಗೆ ಕೂತಾರೆ. ಇವಿಷ್ಟು ಏನು ಇಲ್ಲಿನ ಮಹಿಳೆಯರ ಮಾತು. ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ವಿ ಮತ್ತು ಇದರದ್ದು ಏನು ಇಲ್ಲಿಂದ ಬರ್ತಕ್ಕಂಥ ಸಂಬಳದಿಂದನೇ ಮನೆ ಬಾಡಿಗೆ ಮತ್ತು ಜೀವನ ಸಾಗಿಸುವಂಥ ಕೆಲಸ ಆಗ್ತಿತ್ತು. ಆದರೆ ಈಗ ಏಕಾಏಕಿ ಕೆಲಸಕ್ಕೆ ಬರಬೇಡ ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಸಾಕಷ್ಟು ತೊಂದರೆ ಆಗ್ತಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.